ಎಲ್ಲರಿಗೂ ನಮಸ್ಕಾರ. ಶಾಂತಕ ನಿಮ್ಮ ಚಾನಲ್ ಎಷ್ಟದಾವ ಟೋಟಲ್ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಹೇಳತ್ತೇನೆ ರೀ. ಭಾಳ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಹೊಸಬ್ರು ಯಾರು ವ್ಯೂವರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳತ್ತೀನಿ. ಬೀಯಿಂಗ್ ಯು ಕೆ ಕಾಮಿಡಿ ಕಾರ್ಟೂನ್ ಚಾನಲ್ ಒಂದು, ಆಮೇಲೆ ಚಿಂಟು ಟಿ ವಿ ಕಾಮಿಡಿ ಕಾರ್ಟೂನ್ ಚಾನಲ್, ಇನ್ನೊಂದು ಬೀಯಿಂಗ್ ಯು ಕೆ ಫ್ಯಾಮಿಲಿ ಚಾನಲ್, ಮತ್ತೊಂದು ಪ್ರಿಯಾ ಅರವಿಂದ್ ಯು ಕೆ ಚಾನಲ್ ಅಂತ. ಅಂದರೆ ನಮಗೆ ಇರೋದೇ 4 ಚಾನಲ್. ಅಣ್ಣಯ್ಯ ಅದಕ್ಕೆ ಮೇಲೆ ಕಾಣವಳ್ಳಲ್ಲ, ಗಂಗಾನು ಕಾಣವಳ್ಳಪ್ಪ ಮನ್ಯಾಗ. ಎಲ್ಲರೂ ಹೋಗ್ತೇನಂತ ಹೇಳ್ಯಾರನ್ನ. ಏನ ಗಂಗಾ ಇಲ್ಲ ಮನ್ಯಾಗ? ಎಲ್ಲಿ ಹೋಗ್ಯಾಳ ಹಂಗಾರ? ನನಗೇನು ಹೇಳಿ ಹೋಗಿಲ್ಲ ಬಿಡುವ ಆಕಿ. ಏನು ಇಲ್ಲೇ ಅದ್ರ ಗುಡಿ ಗಿಡಿಗೆ ಹೋದ್ಲ, ಏನು ತುಂಗಾನ್ ಕರ್ಕೊಂಡು ಎಲ್ಲರೂ ಹೋದ್ಲ? ಮತ್ತು ತುಂಗಾದಾಳಿಲ್ಲ ನೋಡ. ತುಂಗಾ ತುಂಗಾ ಹಾ ಹೇಳತ್ಗೆಮ್ಮ, ಇದು ತುಂಗಾದಾಳ ಮೇಲೆ. ಅತ್ತಿಗೆಮ್ಮ ತುಂಗಾ ಜಳಕಕ್ಕೆ ಹೋಗ್ಯಾಳ್ರಿ. ಹೌದಾ? ಹಂಗಾರ ಗಂಗಾ ಎಲ್ಲಿ ಹೋದ್ಲ? ಆ ಹುಡುಗಿ ಜಳಕ ಮಾಡಕತ್ತಂದ್ರೆ ಈ ಕೆಲ್ಲಿ ಹೋದ್ಲಂಗಾರ? ಏನು ಅಲ್ಲಿ ಹಿಂದೆ ಹಿತ್ತಲಾಗ ಏನ್ರ ನಿಂತ್ಕೊಂತಾಳ ಏನವ? ಹಿತ್ತಿಲ್ಲ ಯಾರು ಇಲ್ಲಿ ಬಿಡ್ರಿ, ನಾ ಇಷ್ಟೊತ್ತನ ಅಲ್ಲೇ ಇದ್ನಿ. ನೀವು ಕರೆದಿದ್ದನಿಗೆ ಆಕಿ ಜಳಕಕ್ಕೆ ಹೋಗಿದ್ದು ಗೊತ್ತಿತ್ತಲ್ಲ, ಹೇಳಕ್ಕಂತೇಳಿ ಬನ್ನಿ ನಾನು. ಅಯ್ಯೋ ಹಂಗಾರ ಹುಡುಗಿ ಎಲ್ಲೋತ್ವಾ? ಅಯ್ಯೋ ಏನು ಹೇಳಿಲ್ಲ ಕೇಳಿಲ್ಲ ಬಿಡಕ್ಕೆ ನನಗೆ. ಏನು ಇತ್ತಾಗ ದಾಟ್ ಹೋಗಿತ್ತು, ನಾ ಏನು ನೋಡಿಲ್ಲ. ಗುಡಿ ಗುಂಡಾರ್ಕ ಹೋಗಾಕ ನಮ್ಮೂರಾಗ ಒಂದು ಗುಡಿಗೆ ಹೋಗುದಿಲ್ಲ, ಇಲ್ಲಿ ಯಾವಾಗ ಹೋಗ್ಬೇಕು? ಅವ್ರು ಇಲ್ಲದಾಳ? ಯಶೋದ ಅಲ್ಲಿ ಹೊರಗೆ ಬಾಗಲ ಕುಂತಾರ. ಅಲ್ಲೇ ಕುಂತಾಳಕ್ಕೆ? ಅಯ್ಯೋ ಅಣ್ಣಯ್ಯ, ಎಷ್ಟು ಏನ ಸಿಟ್ಟೈತಿ, ಏನ ಬಾಯ್ ಮಾಡ್ಯಾರ ಅಂದ್ರು ತಾಯಿ ಅಲ್ಲನ್ರಿ, ಕಳ್ಳನ್ನ. ಮತ್ತು ಮಗಳು ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಈಗ ಮನೆ ಬೇರೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಾಳ. ಮತ್ತು ಅದೊಂದು ಅಳಕ್ಕೆ ನೋಡ್ರಿ ಒಳಗೆ ಇರ್ತೈತಲ್ಲ, ನನ್ನ ಮಗಳು ಎಲ್ಲ ಬಿಟ್ಟು ಹೋಗೋಣ ಅಂತೇಳಿ ಅದಕ್ಕೆ ಬೇಜಾರು ಮಾಡ್ಕೊಂಡು ಅಲ್ಲಿ ಕುಂತಿದ್ರು. ನಾನೇ ಎದ್ದು ಒಳಗೆ ಬರ್ರಿ ಅಂದೇನೆ, ಆದರೂ ಅಲ್ಲೇ ಕುಂತಾರ. ಒಂದ್ಸಲ ಕರೀರಿ ಬರ್ತಾರ. ಅಷ್ಟು ಅಳಕಿದ್ದಕ್ಕೆ, ಅಷ್ಟು ಬೇಜಾರಿದ್ದಕ್ಕೆ ಅವ್ರಿಗೆ ಹಂಗೆ ಮಾತಾಡಬಾರ್ದು. ಅಯ್ಯೋ ಅವ್ರಿಗೆ ಒಬ್ಬೊಬ್ರಿಗೆ ಒಂದು ಗುಣ ಇರ್ತೈತೆ. ಅದು ಹೆಂಗಂದ್ರೆ ಅದಕ್ಕೆಮ್ಮ ಈಗ ನನ್ನ ಗಂಡಿಗೂ ಹಂಗೆ ಎಲ್ಲ ಹಳ್ಯಾನ ಮ್ಯಾಗ ಜೀವ ಅದಾನ, ಇಲ್ಲಂತ ಹೇಳಂಗಿಲ್ಲ, ಮಗಳ ಮ್ಯಾಗ ಹಳ್ಯಾನ ಮ್ಯಾಗ. ಆದ್ರೇನ ₹1 ಹೊರಗೆ ಹೋಗ್ಬಾರ್ದು ಅನ್ನೋದು ಒಬ್ಬೊಬ್ರು ಗುಣ ಇರ್ತೈತೆ. ಅದು ಏನು ಮಾಡೋಕ್ಕಾಗಿಲ್ಲ, ತಮ್ಮ ಕೈಯನ್ನು ಕೊಡಕ್ಕೆ ಮನಸ್ಸು ಒಪ್ಪಂಗಿಲ್ಲ. ಅದ್ರ ಸಲುವಾಗಿ ಇಂಥ ಮಾತಾಡ್ತಾರೆ. ಹಂಗಂತೇಳಿ ಅವ್ರಿಗೆ ಅವಮಾನ ಮಾಡಬೇಕು, ಅವ್ರಿಗೊಂದು ಮಾತು ಅನ್ಬೇಕು ಅನ್ನೋ ಉದ್ದೇಶಕ್ಕೆ ಏನು ಅಂದಿರಂಗಿಲ್ಲ. ₹1 ಹೊರಗೆ ಕೊಡಕ್ಕೆ ಮನಸ್ಸು ಇರಂಗಿಲ್ಲ, ಕೆಲವ್ರಿಗೆ ಕೈ ಬಿಚ್ಚಿ ಕೊಡೋ ಗುಣ ಇರಂಗಿಲ್ಲ, ಅಷ್ಟೇ. ಅದನ್ನ ತಿಳ್ಕೊಬೇಕು ನಾವು. ಹೌದು ಖರೆ ಹಂಗಂತೇಳಿ ಬಾಯಿಗೆ ಬಂದಂಗೆ ಹಳ್ಯಾಗ ಮಾತಾಡಿದ್ರೆ ಮಗಳ ಯಾಕೆ ಸುಮ್ಮನೆ ಇರ್ತಾಳ? ಹೌದಿಲ್ಲ? ಮತ್ತು ಮಗಳು ಅಂದಿದ್ರಾಗೂ ಏನು ತಪ್ಪಿಲ್ಲ. ಮತ್ತು ಈಗ ನನ್ನ ಮಗಳು ಎಲ್ಲಿ ಹೋಗ್ಯಾಳ ಅನ್ನೋದು ನಂಗೆ ಚಿಂತೆ ಆಗೈತಿ. ಅತ್ತೆಯವ್ರು ಯಾಕೆ ಹಿಂಗೆ ಬಾಗಲ ಕುಂತಾರ? ಹಾ, ಜಗಳ ಮಾಡಿದ್ನೆ ನಿಮಗೆ ಬೈದಿದ್ದಕ್ಕೆ, ಅದಕ್ಕೆ ಸೆಟ್ ಮಾಡ್ಕೊಂಡು ಕುಂತಿರ್ಬೇಕು. ಅಳಾರ ಬಂದ್ರಿ ಗಂಗಾ? ಅತ್ತಿಯವ್ರು ಒಳಗೆ ಬರ್ರಿ. ಬೇಸರ ಮಾಡ್ಕೊಂಡು ಇಲ್ಲ ಕುಂತೀರಿ? ಮನೆಯಲ್ಲಿ 4 ಮಾತು ಬರ್ತಾವೆ, 4 ಮಾತು ಹೋಗ್ತಾವು. ಇರ್ಲಿ ಬರ್ರಿ, ಒಳಗೆ ಬರ್ರಿ. ಆಕಿಗೆ ಸಿಟ್ಟು ಬಂದತ್ತಿಪ್ಪ. ನಾನು ನಿನಗೆ ಬೈದ್ನಲ್ಲ, ರೊಕ್ಕ ಪಕ್ಕ ಒಯ್ದು ಕೊಡಬೇಡ ಅಂತೇಳಿ, ಅದಕ್ಕೆ ಸಿಟ್ಟು ಬಂದತ್ತಪ್ಪ ಆಕಿಗೆ. ಓ ಅಲ್ಲ, ನಿಮ್ಮ ರೊಕ್ಕ ಮತ್ತು ಕೊಡಾತ್ ಕೊಟ್ಲೆ ನಿಮಗೂ ಹಂಗೆ ಅನ್ಸೈತಿ. ಅದು ನಾ ದುಡ್ದಿದ್ದು ನಾ ಕೇಳಿದೆ. ನಿಮ್ಮ ರೀತಿ ಒಳಗೆ ನೋಡಿದ್ರೆ ನಿಮಗೆ ನ್ಯಾಯ ಐತಿ, ನಮ್ಮ ರೀತಿ ಒಳಗೆ ನನ್ನ ಕಡೆನೂ ನ್ಯಾಯ ಐತಿ. ಹೋಗ್ಲಿ ಬಿಡ್ರಿ. ಆಕಿಗೆ ಏನೋ ನನಗೆ ಅಂದಿದ್ದಕ್ಕೆ ಏನಾರು ಬೇಜಾರಾಗಿ ಅಂದಿರ್ಬೇಕು. ಇರ್ಲಿ ಬರ್ರಿ ಅತ್ತಿಯವ್ರು, ಒಳಗೆ ಬರ್ರಿ. ಅಲ್ಪ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಕುಟ್ಟು ನಾನು ಇಲ್ಲಿರೋದಿಲ್ಲ ನಿಮ್ಮ ಕುಟ್ಟು ಅಂತ ಹೇಳಿ ನೀನು ಹಿಂದಿಂದ ಬಂದಾಳಕ್ಕೆ. ಓ ಇಷ್ಟೆಲ್ಲ ಆತ? ನಾನು ಇದ್ದಿದ್ದಿಲ್ಲೇನ್ರಿ ಅತ್ತಿಯವ್ರು ಅವಾಗ? ಇಲ್ಲ, ನಿನ್ನೆ ನೀ ಬಾಯ್ ಮಾಡಿ ಹೋದ್ಬಿಟ್ಲೆ, ಆಗ ಬಂದ್ಲಕ್ಕೆ. ನಿನ್ನ ಮುಂದೆ ಹೇಳಾಳ ಅಂತ ಮಾಡಿದ್ದೆ ನಾನು. ಇಲ್ಲ, ನನಗೇನು ಹೇಳಿಲ್ರಿ ಆಕಿ. ಬರ್ರಿ ಹೋಗ್ಲಿ, ಒಳಗೆ ಹೋಗಿ ಬರ್ರಿ. ಏನ ಈಗ ಕತ್ಕೊಂತ ನಿಂತಿ? ತಡಿ ಇವನ ಈಗ ಅದು ಹೋಗ್ಲಿ ತಡಿ. ಮೊದಲ ಆ ಊರು ಹೋಗಿದ್ ಕೆಲಸ ಏನಾತಂತ ಕೇಳು. ಏನಪ್ಪ ರೊಕ್ಕ ಒಯ್ದು ಕೊಟ್ಟಿಲ್ಲ? ಇಸ್ಕೊಂಡ್ರಿ ನಿಮ್ಮ ಅವ್ರು? ಅದು ಹೆಂಗೆ ಇಸ್ಕೊಂತಾರ್ರಿ? ಮೊದ್ಲು ಅವರು ಸ್ವಾಭಿಮಾನದವ್ರು ಕೊಟ್ಟು ಇಸ್ಕೊಂಡಿದ್ದಿಲ್ಲ. ಜಗಳ ಆತು, ಎಲ್ಲ ಆತು, ಕಡೆಗೆ ಕಾಲು ಬಿದ್ದೆ, ಮತ್ತು ಹೊಳ್ಳಿ ಬೇಡ್ಕೊಂಡು ಹೆಂಗೆ ಮಾಡಿ ಒಟ್ಟು ಅವ್ರೇನು ಕ್ಷಮಿಸಿದ್ದಿಲ್ಲ ಬಿಡ್ರಿ. ಆಮೇಲೆ ಗಂಗಾ ಬಂದಲ್ಲಿ, ಗಂಗಾ ಬಂದಿಂದ ಒಮ್ಮಕ್ಕ ನಾನು ನಿಮ್ಮ ಮಗಳಿಗೆ ಅದು ಅಂತ ಹೇಳಿದ್ಲಲ್ಲ ಆಕೆ, ಹೇಳುತ್ತೆ ನಮ್ಮ ಮಾವರು ಆತು ತೋರ್ವ, ಇನ್ನು ನಾನು ನಿನ್ನೇನೋ ಅನ್ಕೊಂಡಿದ್ದೆ, ಒಳ್ಳೆ ಹುಡುಗಿನ ಕೈ ಹಿಡ್ದ ನಮ್ಮ ಮಳೆ ಅಂತೇಳಿ ಮತ್ತು ಸುಮ್ಮನಾಗಿ ರೊಕ್ಕ ಇಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಬಂದ್ವಿ ಕಡೆ ನಾವು. ಗಂಗಾ ಬಂದಿದ್ದು ಒಂದು ರೀತಿ ಒಳ್ಳೇದಾತ್ರಿ ಮಾವರ. ಹೌದಾ? ಗಂಗಾ ಬಂದಿದ್ಲ? ಶಾಣೆಗಳಲ್ವಾ ಹುಡುಗಿ ಹಂಗಾರ? ಹೌದನ್ರಿ? ಹಾಕ್ಬಿಡ್ರಿ ಹಂಗಾರೆಲ್ಲ ಸುದ್ದ ಆತಲ್ಲ, ಬಿಟ್ಬಿಟ್ರಿ ಹೋಗ್ಲಂಗಾರ. ಈಗ ಬಂದಕ್ಕೆ ಮ್ಯಾಗ ಹೋದ್ಲಪ್ಪ ಆಕಿ. ಹ್ಞೂ, ಏನೋ ಜಗಳ ಆತ ಅಂದ್ಲಪ್ಪ ಒಟ್ಟು. ನೀವಾರ ಒಂಚೂರು ಹೇಳ್ರಿ. ನಂಗೆ ಬೇಡ, ನನ್ನ ಗಂಡನ ಕುಟ್ಟು ನಾನು ಬೇರೆ ಮನೆಯಾಗಿರ್ತೇನೆ, ಅವ್ರು ಎಲ್ಲಿ ದುಡಿತಾರ ದುಡಿವಲ್ರಕ್ಕ, ನಿಮ್ಮ ಕೈ ಕೇಳಕ್ಕೆ ಬೇಡ, ನನ್ನ ಗಂಡಗೆ ಅವಮಾನ ಮಾಡಿದ್ರಿ ಅಂತ ಸಿಟ್ಟು ಮಾಡ್ಕೊಂಡು ನೀನು ಜಗಳ ಮಾಡ್ಕೊಂಡು ಹೋಗ್ಯಾಳ. ಇವತ್ತು ಸಿಟ್ನಾಗ ಅದಾಳ್ರಿ, ಅದಕ್ಕೆ ಒಂಚೂರು ನೀವಾರ ಹೇಳ್ರಿ. ಮಾವರ ಈ ವಿಚಾರದಾಗ ನಾ ಏನು ಹೇಳಕತ್ತೈತ್ರಿ? ಬೇಡ ನಿಮ್ಮ ಅಪ್ಪ ನಿಮ್ಮವನ ಜೊತೆಗೆ ಇರೋಣ ಅಂತಂದ್ರೆ ಏನು, ಆಮೇಲೆ ನಮ್ಮಪ್ಪ ನಮ್ಮನ್ನ ಆಸ್ತಿ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಅಂತ ಕೇಳಿಲ್ಲ ಅಂದ್ರೆ ನಾ ಏನು ಮಾಡಲಿ ರೀ? ಅದು ಹೋಗ್ಲಿ, ನೋಡಿದ್ರೂ ಹಂಗೆ ಅನಿಸತ್ತೆ ಏನು ನೋಡ್ರಿ. ನಿಮ್ಮ ಮಗಳು ನನಗೇನು ಇರ್ತೇನೆ ರೀ, ಇರಂದ್ರೆ ಇರ್ತೀನಿ, ದುಡ್ಕೊಂತೀನಿ ಬೇರೆ ಹೋಗುಣ ಅಂತ ನಾನು ಏನು ತಂದ್ಲಂದ್ರೆ ಮತ್ತೆ ನಾ ಹೋಗ್ತೀನಿ ರೀ ಅಷ್ಟೇ ಮಾವರ. ಯಾಕಂದ್ರೆ ನನಗೆ ಅಕ್ಕಿ ಮನ್ಸಿಗೆ ನೋವು ಮಾಡೋಕ್ಕೂ ಇಷ್ಟ ಇಲ್ಲ, ಹಂಗಂತೇಳಿ ನಿಮ್ಗೆ ಬಿಟ್ಕೊಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ. ನೀವು ಮಾತಾಡ್ಕೊಂಡು ಒಂದು ಒಪ್ಪಂದಕ್ಕೆ ಬಂದ್ರೆ ನಾ ಎಲ್ಲದಕ್ಕೂ ಸೈ ರೀ. ಆ ಹುಡುಗ ಹೇಳೋದು ಒಂದು ರೀತಿ ಬರಬರಿನ ಐತ್ ಬಿಡು. ಮತ್ತೆ ಗಂಗಾಗ ಹೇಳ್ಕೊಬೇಕು, ನೀ ಏನು ಹೇಳಿದ್ರು ಅಣ್ಣ. ನಾ ಏನು ಹೇಳ್ಬೇಕು? ಇಲ್ಲಿಂದ ನೋಡು, ಈಕಿ ಹೇಳ್ಬೇಕು, ಈಕಿ ಹಿಡಂಬಿ. ನಾ ಏನು ಅನ್ಬಾರ್ದು ಅಂದೇನೆ ಅಂತೇಳಿ ಈ ನಮ್ನಿ ಬಾಯ್ ಮಾಡಕತ್ತೀರಿ ನೀವು? ಅಲ್ಲ, ಮನೆಯ ರೊಕ್ಕ ಹಿಂಗೆ ಕೊಡ್ತಾರಲ್ಲ ಅಂತೇಳಿ ಏನೋ ಅಂದಿದ್ದೆ. ನಾ ಯಾರು ಸಲ ಬಡ್ದಾಡ್ತಾನೆ, ಇದೇ
ಸರ್ಕ ಬಡ್ದಾಡ್ತಾನೆ. ಏನು ಯಾರಿಗೆ ಒಯ್ದು ಕೊಡೋದೈತೆ ನಾನು ನನ್ನ ತವ್ರ ಮನೆಗೆ ಕೊಡ್ತೀನಿ. ಒಟ್ಟು ಎಲ್ಲರೂ ನನ್ನ ಒಬ್ಬಿಕಿನ ಹುರಿದ ಮುಖ ಕಾಯ್ತಿರಿ ನೀವು. ಎಲ್ಲರೂ ನನ್ನ ಒಬ್ಬಿಕಿನ ಕೆಟ್ಟ ಮಾಡೋದು, ನನ್ನ ಒಬ್ಬಿಕಿನ ಕೆಟ್ಟ ಮಾಡೋದು. ನಾ ಈಗ ಅಲ್ಲ ಯಾವಾಗಿದ್ರು ಹಿಂಗ ಅದೇನಿ. ಏನು ಈಗಷ್ಟೇ ಹಿಂಗಾಗೇನಿ, ಹಳೆಯಾಗ ಅನ್ಬೇಕಂತ ಏನು ಅಂದಿಲ್ಲ. ನಾ ಯಾವಾಗಿದ್ರು ಹಿಂಗ ಅದೇನಿ, ನಾ ಹಿಂಗ ಇರಕ್ಕೆ. ಸುಮ್ಮನಿರಿಪ್ಪ. ಹೊಡೀರಿ ಹಳೆಯನಿದ್ರಿಗೆ ಇದೊಂದು ಮರ್ಯಾದೆ ತೆಗೆದು ಉಳಿತು. ಈಗ ನಿನ್ನೆ ಅಂದ್ರೂ ಮರ್ಯಾದೆ ತೆಗೆದಾತ, ಇವತ್ತಿನವ್ರಿಗೆ ಅದನ್ನ ಮಾಡ್ಕೊತ ಬಂದಿರೆ. ಒಂದು ಬರೇ ತಂಗಿದ್ರಿ ತೆಗಿತಿದ್ರಿ, ಈಗೆಲ್ಲ ಯಾರ್ದಾರ ಮುಂದೆ ತೆಗಿತಿದ್ರೆ. ಈಗ ನೋಡಿ ಹಳೆಯನ್ ಮುಂದೆ ತೆಗೆದಾತ, ಈಗ ಹೊಡಿದಂದು ಹಾಕಿ ಉಳಿದಿತ್ತು ತಟ್ಟ ಹೊಡೆದ್ಬಿಟ್ರಿ ಹೋಲತ್ತಾಗ. ಅವು ಬೇಕಿದ್ದಿದ್ದು ಹೆಚ್ಚಾಗೈತಿ ಇವ್ರಿಗೆ. ಅದಕ್ಕೆ ಮಾಕಿ ಬುದ್ಧಿ ನಿನಗೆ ಗೊತ್ತಿದ್ದು ಮತ್ತೆ ಹಂಗ ಮಾಡ್ತಿಲ್ಲಪ್ಪ. ನೀನಾರು ಸುಮ್ಮನಾಗ. ನಿನಗ್ ಗೊತ್ತಿಲ್ಲ, ಯಾವಾಗಿದ್ರು ಹಿಂಗ ಕೊಡ್ಡಿ ಕುಂಟಿ ಹಚ್ಕೊಂತಾನ ಬಂದಾಳಕ್ಕಿ. ಆಕಿ ಬುದ್ಧಿ ಏನ ನಿನಗ್ ಗೊತ್ತಿಲ್ಲ. ನೀನು ಸುಮ್ಮನಿದ್ ಬಿಡು ಶಾಂತ. ಅಯ್ಯೋ ಎಣ್ಣ, ನನಗೇನು ಗೊತ್ತಿಲ್ಲದಲ್ಲಪ್ಪ. ನಮ್ಮ ಅತ್ತಿಗೆ ಎಷ್ಟು ನೀರ ಮುಳುಗ್ತಾಳ ನನಗೆಲ್ಲ ಗೊತ್ತೈತಿ. ಸುಮ್ಮನೆ ಆಗ್ಬಿಡು ಹೋಲತ್ತ. ಮಾವ್ರೆ ಸುಮ್ಮನಾಗ್ರಿ. ಇದನ್ನ ಜಗಳ ಮಾಡ್ಕೊಂಡು ಕುಂತಾರೆ ನನಗೊಂಥರ ನನ್ನ ಸಲುವಾಗಿ ಹಿಂಗಾತನ ಅನ್ನೋಂಗಾಕತಿ. ನೀವು ಸುಮ್ಮನಾಗ್ರಿಪ್ಪ. ನೀವು ಹೊಡಿದ್ ಪಡಿದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಮಾವ್ರೆ. ನನಗೆ ಯಾಕೋ ಒಂದೊಂದ್ಸಲ ಅನಿಸ್ತೈತ್ರಿ, ಗಂಗಾ ತೊಗೊಂಡಿರೋ ತೀರ್ಮಾನ ಬರಬರಿ ಐತಿನ ಸುಮ್ಮನೆ ಹೋಗೇ ಬಿಡ್ಲನ ಅನ್ಸಕತ್ತೈತ್ರಿ. ಆದರೂ ಒಂದ್ಸಲ ನಾ ಗಂಗನ ಕಡೆ ಮಾತಾಡ್ತೀನಿ ತಗೋರಿ. ಅದ್ರ ಮ್ಯಾಗೂ ಆಕಿಗೆ ಮನ್ಸಿಗಿಲ್ಲ ಹೋಗೇ ಬಿಡು ಅಂದ್ಲಂದ್ರೆ ಮತ್ತೆ ನಾ ಏನು ಮಾಡೋಕ್ಕಾಗಿಲ್ಲ ರೀ. ನನಗೆ ನನ್ನ ಹೆಂಡತಿಗೆ ಏನು ಬೇಕನ್ನ ಅದನ್ನ ಮಾಡವ. ತಲೆ ಕೆಟ್ಟು ಹೋಗ್ಬಿಟ್ಟತ್ತ. ಒಂಚೂರು ಹೊರಗೆ ಹೋಗ್ಬರ್ತಾನವ. ಯಾವಾಗ ನೋಡಿದ್ರು ಇವ್ರದ್ದು ಇದರ ಅಡಿನೇ ಇರ್ತತಲ್ಲಿಪ್ಪ. ನಕ್ಕೊಂತ ಬಂದ್ವನ ಇದ್ವನ ಹೋದ್ವನ ಅನ್ನಂಗನೇ ಇಲ್ಲ ತಗ. ಏನಾರ ಒಂದು ರಾಡಿ ತಂದು ಬಿಟ್ಟಿರ್ತಾರ ತಗ. ಎಲ್ಲಾರ ಮನೆ ದಾಸಿರು ತೂತ ಏನಾಗ ಯಾರೇನು ಸುದ್ದುಳರದಾರನ ಬಾರಿ ಇದಿರ ನೀವು. ಯಾಕ ನಮ್ಮ ಮನ್ಯಾಗ ಈಗ ಒಂದು 8 ತಿಂಗಳ ಹಿಂದೆ ಏನೇನ್ ನಡೀತು ಏನೇನಾಯ್ತು ಎಲ್ಲ ಏನು ನಿಮಗೇನು ಗೊತ್ತಿಲ್ಲದೈತನ. ಬಾರಿ ಬಿಡ್ರಿ ನೀವು. ನಮ್ಮ ದೇವ್ರ ದಯೆ ಏನೋ ಪುಣ್ಯ, ನಮ್ಮ ಸೊಸಿ ಒಂದು ಬರಬರಿ ಐತಿ, ಮಕ್ಕಳು ಮೊಮ್ಮಕ್ಕಳು ಕಾಣಕತ್ತೇವಿ, ಮಗ ಒಬ್ಬ ಸುದ್ದಾಗ್ಯಾನ ಅಂತಂದು ಬಿಟ್ಲೆ ಎಲ್ಲಾರ್ದು ಹಂಗ ಇರ್ತದಂತ ಮಾಡ್ಯಾರನ. ಅಯ್ಯೋ ಅಲ್ಲ ಅದು ಕರೆ ಬಿಡು. ಎಲ್ಲರೂ ಪುಣ್ಯ ಮಾಡಿರ್ಬೇಕಲ್ಲ ನನ್ನಂತ ಗಂಡನ ಸಿಗಾಕ. ಹೌದಿಲ್ಲ, ಹೋಲ್ಬಿಡು. ನಾ ಏನು ನಿಮ್ಮ ತವ್ರ ಮನೆಗೆ ಏನು ಅಂದಿಲ್ಲ. ಈಗ ನಾ ಏನು ಹೇಳಿದೆ ಅಂದ್ರೆ ಖಾಲಿ ಪೀಲಿ ಜಗಳ ಮಾಡ್ಕೊತಾವು. ಏನು 1 ಲಕ್ಷ 2 ಲಕ್ಷ ಬರ್ತತಿ ಹೋಗತಿ. ಸುಮ್ಮನೆ ಯಾಕೆ ಅದ್ರ ಸಲ ಜಗಳ ಮಾಡ್ತಾವು? ಸಂಬಂಧ ದೊಡ್ಡದು ಅಂತ. ಹಾ ಆತಾತ ರೀ. ಅಂದಂಗ ಹೋಗಿ ಕೆಲಸಕ್ಕೆ ಇದು ಮಾಡಿದ್ರಲ್ಲ ನೀವು, ಬರ್ಲೇ ಇಲ್ಲಕ್ಕೆ. ಏನೋಪ್ಪ ನನಗೇನು ಗೊತ್ತು. ಆ ಹೆಣ್ಮಕ್ಳು ಆಕಿ ಬಂದಾಗ ನೀನಾದ್ ಏನು ಮಾತಾಡಿದ್ಯೋ, ಏಟ್ ಪಗಾರ ಕೊಡ್ತೀನಿ ಅಂದ್ಯೋ ದೇವ್ರಿಗೆ ಗೊತ್ತು. ಆಕೆ ಯಾಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆತು ಇವತ್ತೊಂಚೂರು ಆ ಕಡೆ ಹೋದೆ ಅಂದ್ರೆ ವಿಚಾರಿಸ್ತಾನೆ. ಆಕೆ ಯಾಕೆ ಬಂದಿಲ್ಲ ಏನು ಕೇಳ್ತಾನೆ, ಬಾ ಅಂತಾನು ಹೇಳ್ತಾನೆ ಆತ. ಅದಕ್ಕೆಮ್ಮ ಕೆಲಸದಕ್ಕಿರಿ ಈಗ ಹೂನ್ವ ಏನ್ ಮೊಣಕಾಲ್ ನೋಂತಿ ಮ್ಯಾಗ ತಳಗ ಹತ್ತಿಳತ್ಲೆ ನನ್ನ ಜಲಮ ಜಾಲಾಡಿ ಹೋಗತ್ವ. ಇವ ಸಾಕಾಗಿ ಹೋಗಿತ್ತು ನನಗೆ. ಕೊಟ್ಟು ಬರ್ಸಿ ಹೋಗಿತ್ತು ಹೋಗತ್ತಾಗ. ಅದ್ರಾಗ ನನಗೆ ಈ ಗುರುವಾರ ಶುಕ್ರವಾರ ಸೋಮವಾರ ಮಂಗಳವಾರ ನನಗೆ ಮನಿ ಒಗಾತಿ ಎಷ್ಟು ಮಾಡಿದ್ರು ಕಡಿಮೆ, ಮನ್ಯಾಗ ಎಷ್ಟು ಚಂದ ಪೂಜೆ ಮಾಡಿದ್ರು, ಎಷ್ಟು ಹೂ ಏರ್ಸಿದ್ರು ಕಡಿಮೆನ ಅನಿಸ್ತೈತಿ. ಹಂಗಾಗಿ ನಾನು ಒಗಾತಿ ಮಾಡಿದ್ಲೆ ನನಗೆ ಹತ್ತಿಳದಿ ಪಾಟೋಣಿಗಿನ ರಗಡಾಗಿ ಹೋಗ್ಬಿಡ್ತದೆ ಜೀವತಾಗ. ಹಂಗಾಗಿ ಒಬ್ಬಕಿನ ಕೆಲಸಕ್ಕೆ ನೋಡೇನೆ. ಅದ್ರಾಗ ಗೌರಿ ಇದ್ರೆ ಎಲ್ಲ ಮಾಡ್ಕೊಂಡು ಹೋಗತ್ತೆ. ಅದು ಪೂಜೆ ಪುನಸ್ಕಾರ ತಿಕ್ಕು ತೊಳಿ ಎಲ್ಲ ಮಾಡ್ಕೊತದ. ಆ ಹುಡುಗಿ ಇಲ್ಲದಕ್ಕೆ ನನಗೆ ಬಲಗೈ ಬಿದ್ದಂಗೆ ಆಗ್ಬಿಡತ್ತೆ. ಮೊದಲೆಲ್ಲ ಮಾಡ್ಕೊತಿದ್ನಿ, ಇಬ್ಬರೇ ಇರ್ತಿದ್ವಿ. ಮಗಂದಿನ ಲಗ್ನ ಆಗಿದ್ದಿಲ್ಲ. ಆವಾಗ ನನಗೆ ಒಂಚೂರು ವಯಸ್ಸಿತ್ತು, ಏನೋ ಮಾಡ್ಕೊತಿದ್ದೆ. ಯಾಕನ ಇಟ್ಟಿತ್ತ ಮೊಣಕಾಲು ನೋವು ಅಂದ್ರೆ ನೋವು. ಅದು ನನಗೆ ಅನಿಸ್ತೈತಿ ಈ ಗೌರಿ ಬಂದಿಂದ ಏನು ಕೆಲಸ ಮಾಡಾಕತ್ಲಲ್ಲ, ಕುಂತು 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 ಕೆಲಸ ಇಲ್ಲ, ಕೈಯಾಗ ಏನಿಲ್ಲ, ಉಣ್ಣೋದು ತಿನ್ನೋದು ಅಂದ್ಬಿಟ್ಲೆ ಮತ್ತೆ ಮೈ ಉಂಡ್ಬಿಟ್ಟತಿ ಈಗ ನಂದು ವರ್ಷಗಟ್ಲೆ. ಅದು ಕರೆ ಆಯ್ತಿಗೆಮ್ಮ. ಒಂದು 6 ತಿಂಗಳು ಮೈ ಕೆಲಸ ಇಲ್ಲ ಅಂದ್ರೆ ಉಂಡಂಗೆ ಆಗ್ಬಿಡ್ತೈತ್ರಿ. ಕರೆನ ಅದು ಕರೆ ಬಿಡ್ರಿ. ಹ್ಞೂ ಅಯ್ಯವ, ಅದಕ್ಕೆ ಹಂಗಾಗಿ ಏನು ಮಾಡ್ಬೇಕು ಅಂತ ತಿಳಿದಂಗೆ ಆಗ್ಬಿಟ್ಟೈತಿ. ಅದು ಕೆಲಸಕ್ಕೆ ಹೇಳಿದ್ದೆ, ಆಗಿ ಬಂದ್ಲು. 3,000 ಕೊಡ್ತಿರೋದಿದ್ದೆ ಒದಕ ಬರಲಿಲ್ಲ. ಯಾಕೆ ಮಧ್ಯಾಹ್ನ ಊಟ ಆತಲ್ಲ, ನಿದ್ದೆ ಬಂದಂಗೆ ಆಗತ್ಬಿಡತ್ವ ಇವ. ಅಯ್ಯವ್ವ ಮಕ್ಕೊಂತಾನೆ. 1 ತಾಸು ಮಕ್ಕೊಂಡೆ ಎದ್ದು ಸಂಜೆ ಮುಂದೆ ಬಾಗಲು ತಗಸ ಹೊಡೆದೆ ದೀಪ ಹಚ್ತೀನಿ. ಹಿಂಗೆ ಮಕ್ಕೊಂಡ ತಿನ್ನೋದು ಆನಿ ಮಕ್ಕೊಂಡ ಈ ನಮ್ನಿ ಮೈ ವಾತ ತುಂಬೈತಿ ನಿಂದು. ಮತ್ತಿನ್ನೇನೈತಿ, ಮೈ ಬಗ್ಗೆ ಸುಟ್ಟು ಕೆಲಸ ಮಾಡು. ಈಗಾರ ಸೊಸಿ ಬರೋದ್ರಾಗ ಏನಿಲ್ಲ ಅಂದ್ರೆ 10 ಕಿಲೋನಾರ ಇಳಿಸು. ನೋಡ್ಯಾ ನನ್ನ ಕಡೆ ಬಯಸ್ಕೊಂತೀರಿ ನೀವಿನ್ನ ಎಲ್ಲ ಒಂದ್ಕು ನನ್ನ ಮೈ ಮ್ಯಾಗ ಕಣ್ಣು ನಿಮ್ದಂತ್ರು. ನಿಮ್ದು ಬಿಡ್ರಿ ಜಗಳನ. ಅಂದಂಗ ಅತ್ತಿಗೆಮ್ಮ ನಿಮ್ಮ ಗೆಳತಾರ ಬಂದಿಲ್ಲಲ್ಲ ಒಟ್ಟ ಯಾಕೆ? ಹೌದಲ್ಲ, ನಾನು ಕೇಳಿದೆ. ಕಲ್ಲಕ್ಕ ಮಲ್ಲಕ್ಕ ಇಬ್ರು ಬಂದಿಲ್ಲ, ಯಾಕೆ ಏನಂತ ನನಗೂ ಗೊತ್ತಿಲ್ಲ. ಬರ್ಬೋದು ಸಜ್ಜಿಕ್. ಹೋಗ್ರಿಪ್ಪ, ನಿದ್ದೆ ಬರೋದಿಲ್ಲ ಬೋಗೋತಿರತ್ತ. ಶಾಂತಿ ಅದೇನ ಅಂತಾರಲ್ಲ ಇವತ್ತು. ಚಿಂತಿಲ್ದ ಸಂತ್ಯಾನಿದ್ದೆ ಅಂತೇಳಿ ಸುಖಪುರುಷಿ ನಿಮ್ಮ ಅತ್ತಿಗೆಮ್ಮ ಸುಖಪುರುಷಿ. ಹೌದೌದು ಬಿಡ್ರಿ, ಜಗ್ಗ ಸುಖ ಪುರುಷಿ ನಾನು. ಅಲ್ರಿ ನೀವು ಬೇಕಾದ್ರೆ ನನ್ನಂಗ ಇರ್ರಿ, ಮಕ್ಕೋರಿ ಅಂತ ಆಸೆ. ನಿಮಗೆ ಯಾರು ಮಕ್ಕೋಬೇಡ ಅಂತ ಅಡ್ಡಗಾಲ ಇಟ್ಕೊಂಡು ಕುಂತಾರ. ಭಾರಿ ಬಿಡಿ, ನೀವು ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋರ್ ಕಂಡ್ರೆ ಪಟ್ಟಿ ಉರಿ ನಿಮಗೆ. ಏ ಗಿಡ್ಮುಳಿ, ನಿನ್ನಂಗೆ ಮಧ್ಯಾಹ್ನ ಮಕ್ಕೊಂಡೆ ಸಂಜೆಗೂ ಮಕ್ಕೊಂಡೆ ಅಂತ ಮಾಡಿದ್ರೆ ಮುಗಿದೋತ್ ನನಗೆ ಮಧ್ಯಾಹ್ನ ಮಕ್ಕೊಂಡ್ರೆ ರಾತ್ರಿ ನಿದ್ದಿನ ಬರೋದಿಲ್ಲ. ದಿನ ಮತ್ತೆ ಗುರ್ಕನಂಗೆ ಕಾಯ್ಬೇಕಾಗತ್ತೆ ನಾನು. ಅದಕ್ಕೂ ಪುಣ್ಯ ಮಾಡಿರ್ಬೇಕು. ನಿದ್ದೆ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಆರಾಮ್ ಕಣ್ಣು ಮುಚ್ಚತ್ಲೆ ಅಂತ ನಿದ್ದೆ ಬರ್ಬೇಕಂದ್ರ ಇಂಥ ಒಂದು ಯಾರು ಕಣ್ಣು ಮುಚ್ಚತ್ಲೆ ನಿದ್ದೆ ಮಾಡ್ತಾರಲ್ಲ ಜಗತ್ನ್ಯಾಗ ಅಂತ ಸುಖ ಪುರುಷ ಇನ್ನೊಬ್ಬ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಅದು ಕರೆ ಬಿಡು.